ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ಗೌರಿ ಕಾಣಿಸ್ತಿಲ್ಲ. ಆ ಕಡೆ ತಂದೆ ಮಗಳಿಗೋಸ್ಕರ ಒದ್ದಾಡ್ತಿದ್ರೆ, ಆ ಕಡೆ ಸವಿ ಅಪ್ಪ ತನ್ನ ಸ್ವಾರ್ಥಕ್ಕೋಸ್ಕರ ಗೌರಿ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಆದರೆ ಅಪ್ಪು ತನ್ನವರ ಜೀವ ಉಳಿಸ್ಬೇಕು ಅಂತ ಕಷ್ಟಪಡ್ತಿದ್ದಾನೆ. ಹಾಗಾದರೆ ಏನಾಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸವಿ ತಂದೆ ಆಡಿದ ಮಾತುಗಳು ಗೌರಿ ಮೇಲೆ ತುಂಬಾ ಆಘಾತಕಾರಿ ಪರಿಣಾಮ ಬೀರುತ್ತೆ. ಈ ಕಡೆ ಸವಿ ಬದುಕಿನಿಂದ ಪಾರಾಗಿರ್ಬಹುದು, ಆದರೆ ಇನ್ನೂ ಕೂಡ ಅವಳಿಗೆ ಮಾಣಿಕ್ಯ ಮದುವೆ ಆಗಲ್ಲ ಅನ್ನೋ ನೋವು, ತಾನು ಯಾಕೆ ಬದುಕಿದ್ದೀನಿ ಅನ್ನೋ ನೋವು. ಹಾಗಾಗಿ ಈಗಲೂ ಕೂಡ ಆಕೆ ICUನಲ್ಲಿದ್ದರೆ ಈ ಕಡೆ ಅಪ್ಪ ತಾತ ಅಣ್ಣ ಎಲ್ಲರೂ ಕೂಡ ಮಗಳಿಗೋಸ್ಕರ ಹುಡುಕ್ತಾರೆ. ಬಟ್ ಗೌರಿ ಕಾಣಿಸಲ್ಲ. ಆ ಕಡೆ ಸವಿಗೆ ಈ ರೀತಿ ಆಯಿತು ಅಂತ ಅಜ್ಜಿಗೆ BP ರೈಸ್ ಆಗಿದ್ರೆ, ಈ ಕಡೆ ತನ್ನ ಮುತ್ತಿನ ಮೊಮ್ಮಗಳು ಕಾಣಿಸ್ತಿಲ್ವಲ್ಲ ಅಂತ ತಾತ ಹಾಸಿಗೆ ಹಿಡಿದು ಹಾಸ್ಪಿಟಲ್ ಸೇರಿದ್ದಾರೆ. ಆದರೆ ಇಲ್ಲಿ ಗೌರಿ ಮಾತ್ರ ಸೇಫಾಗೆ ಇದ್ದಾಳೆ. ಗೌರಿ ಜೀವ ಕೂಡ ಆಪತ್ಗೆ ಹೋಗ್ತಿತ್ತೇನೋ, ಬಟ್ ಆಪತ್ ಬಾಂಧವ ಅಪ್ಪು ಇರಬೇಕಿದ್ರೆ ತನ್ನವ್ರನ್ನ ಆಪತ್ತಿನಿಂದ ಪಾರು ಮಾಡೋಕೆ ಎಂದು ಕೂಡ ಸದಾ ಸತವಾಗಿರ್ತಾನೆ. ಆಗಲೂ ಕೂಡ ಮುಂಬೈಗೆ ಹೋಗಬೇಕಿತ್ತು. ವಿಧಿ ಆಟ ಏನು, ಅದೇ ಲಾರಿಗೆ ತಂದು ಗೌರಿನ ಹಾಕೋದು, ಅದೇ ರಾತ್ರಿ ಮುಂಬೈಗೆ ತೆರಳೋದು, ನಂತರ ಗೌರಿ ಜೀವನ ಅವನೇ ಕಾಪಾಡೋದು. ಎಂಥ ವಿಧಿ ವಿಪರ್ಯಾಸ ಅಲ್ವಾ. ಅದೇ ತಾನೇ ಗೌರಿ ಶಂಕರ ಅಂತ ಹೇಳ್ಬಹುದು. ಫೈನಲಿ ಇಲ್ಲಿ ಗೌರಿನ ಕಾಪಾಡ್ತಾರೆ. ಬಟ್ ತಾನೇ ಹೇಗಿದ್ದೀನಿ, ಎಲ್ಲಿಗೆ ಹೇಗೆ ಬಂದೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಬಟ್ ತಲೆಗೆ ಪೆಟ್ಟಾಗಿದೆ ಅಂತ ಗೊತ್ತಾಗ್ತಿದ್ದಾಗ ಈ ಕಡೆ ಅಪ್ಪುಗೆ ಅನುಮಾನ ಬರುತ್ತೆ. ಶರಣನೇ ಕೆಲಸ ಮಾಡಿರ್ಬೋದು. ಬಿಕಾಸ್ ಆ ದಿನದ ರಾತ್ರಿ ಶರಣ ಆಡಿದ ಮಾತುಗಳು ನೆನಪಾಗುತ್ತೆ. ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಶರಣ ಎಚ್ಚರ ಆಗ್ತಿದ್ದಾಗೆ ಕುಡಿದು ತೋಲಾಗಿದ್ದಾರೆ. ಅಪ್ಪ ಫೋನ್ ಮಾಡ್ತಿದ್ದಾರೆ, ಅದು ಇದು ಏನೇನೋ ಕುಡ್ದು ಮತ್ತೆ ಮಾತಾಡ್ತಿದ್ದಾರೆ. ಅಷ್ಟರಲ್ಲಿ ಅಮ್ಮ ಬಂದಿದ್ದೆ ನೀರು ಹೆಚ್ಚಿ ಏನೋ ಆಗಿದೆ ನಿನಗೆ, ಅಲ್ಲೆಲ್ಲ ತರಕಾರಿನ ಅದು ಇದು ಹಸಿಗಿಸಿ ಅಂತ ಹೇಳಿ ಇಡೀ ಮನೆ ಅಂಡಿದ್ಯಾ, ಏನು ಹೇಳಬೇಕು ನಿನಗೆ, ಹುಚ್ಚಾಗಿ ನಿಂತಿದ್ಯಲ್ಲ ಅಂತ ಹೇಳಿ ಏನು ಹೊಡೆದಿರೋ ಥರ ಮಾತಾಡಿ ಅಮ್ಮ ಹೋಗ್ತಾರೆ. ಈ ಕಡೆ ಶರಣಂಗೆ ತಲೆ ಕೆಟ್ಟೋಗುತ್ತೆ. ಏನಾಯಿತು ಅಂತ ರೀಕಾಲ್ ಮಾಡ್ಕೊಂಡು, ಮೈ ಗಾಡ್, ತನ್ನ ತಂಗಿಗೆ ತಲೆ ಹೊಡೆದಿದ್ದು, ಅವಳನ್ನ ತೊಗೊಂಡು ಹೋಗಿ ಲಾರಿಗೆ ಹಾಕಿದ್ದು, ಆ ಬೈಕ್ನ ತೊಗೊಂಡು ಬಂದಿದ್ದು, ಎದುರುಗಡೆ ಬೈಕು ಎಲ್ಲೂ ಕೂಡ ನೆನಪಾಗಿ ಫ್ರೆಂಡ್ ಜೊತೆ ಹೋಗಿ ಮೊದಲು ಆ ಒಂದು ಕೆರೆ ಹತ್ರ ಎಲ್ಲಿ ಫೋನ್ನ ಎಸ್ತಿದ್ರು ಅಲ್ಲಿಗೆ ಹೋಗಿ ಗಾಡಿ ಬಿಟ್ಟು ಸೇಫಾಗಿ ಬಂದುಬಿಡ್ತಾರೆ. ಬಟ್ ಇಲ್ಲಿ ಮಾಣಿಕ್ಯನ ಮೇಲೆ ಮದುವೆ ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗುತ್ತೆ. ಬಿಕಾಸ್ ಸವಿ ತಂದೆ ಮದುವೆ ಆದ್ರೇ ಎಲ್ಲ ಸರಿ ಹೋಗೋದು. ಬಿಕಾಸ್ ಗೌರಿ ಹೋಗಿರೋದೇ ಮದುವೆ ಆಗಬೇಕು ಅಂತ. ಈ ರೀತಿ ನೀವು ಮದುವೆ ಆದರೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಗೌರಿ ಕೂಡ ಬರ್ತಾಳೆ ಅಂದಾಗ ನನ್ನ ತಂಗಿ ಮೊದಲು ಗುಣ ಆಗಬೇಕು, ನನ್ನ ತಂಗಿ ಮೊದಲು ಸಿಗಬೇಕು ನನಗೆ ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತಲೂ ಹೇಳ್ತಾರೆ. ಈ ಕಡೆ ತಂದೆ ಕೂಡ ಇಲ್ಲ ಆಗೋದಿಲ್ಲ, ನಿನಗೆ ನಿನ್ನ ಮಗಳು ಹೆಚ್ಚಾದರೆ ನನಗೆ ನನ್ನ ಮಗಳು ಹೆಚ್ಚು, ನಾನಿದ್ದೀನಿ ನನ್ನ ಮಗಳನ್ನ ಹುಡ್ಕೋದಕ್ಕೆ ಅಂತ ಹೇಳಿ ಇಲ್ಲಿ ಅಪ್ಪ ಮಗ ಇಬ್ಬರು ಕೂಡ ಗೌರಿನ ಹುಡ್ಕೋದಕ್ಕೆ ಮತ್ತೆ ಹೋಗ್ತಾರೆ. ಈ ಕಡೆ ಮಾಣಿಕ್ಯ ಅಂತೂ ಫೋನ್ನ ಟ್ರ್ಯಾಕರ್ನ ಯೂಸ್ ಮಾಡ್ಕೊಳ್ಳೋದು, ಪೊಲೀಸವರ ಸಹಾಯದಿಂದ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅನ್ಅಫಿಷಿಯಲ್ ಆಗಿ ಆ ಒಂದು ಫೋನ್ನ ಟ್ರೇಸ್ ಮಾಡಿಸ್ತಿದ್ದಾರೆ. ಅದರಿಂದಾಗಿ ಗೊತ್ತಾಗುತ್ತೆ ಒಂದು ಕೆರೆ ಹತ್ರ ಆಕೆ ನಂಬರ್ ತೋರಿಸ್ತಾ ಇದೆ ಅಂತ. ಅದೇ ಟೈಮ್ಗೆ ಸರಿಯಾಗಿ ಅಪ್ಪನ್ನು ಕರೀತಾರೆ. ಈ ಕಡೆ ಅಪ್ಪ ಬಂದಿದ್ದೆ ಕಾಯ್ತಿರ್ತಾರೆ. ಇಲ್ಲಿ ಅಪ್ಪ ತೋರಿಸ್ತಿರೋದು ಅಂತಿದ್ದಾಗ, ಇಲ್ಲ ನನ್ನ ಮಗಳು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ಮಗಳು ನನ್ನ ತುಂಬ ಪ್ರೀತಿ ಮಾಡ್ತಾಳೆ, ಖಂಡಿತ ಕೆಲಸ ಮಾಡಲ್ಲ ಅವಳು ಅಂತ ಹೇಳ್ತಿದ್ದಾರೆ. ಬಟ್ ಅಪ್ಪ ಅಲ್ಲೇ ಟ್ರ್ಯಾಕರ್ ತೋರಿಸ್ತಿರೋದು ಅಂತಿದ್ದಾಗೆ ತನ್ನ ಮಗಳನ್ನ ಹುಡುಕ್ಲೇಬೇಕು ಅಂತ ನೀರಿಗೆ ಜಿಗಿದು ಬಿಡ್ತಾರೆ. ಬಟ್ ಇಲ್ಲಿ ಅಪ್ಪು ಮತ್ತೆ ಇಲ್ಲಿ ಗೌರಿ ಇಬ್ಬರು ಕೂಡ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ. ಬಟ್ 7-8 ಗಂಟೆ ಹೊರಗಡೆ ದೂರ ಬಂದುಬಿಟ್ಟಿದ್ದಾರೆ. ಹತ್ತತ್ರ ಮುಂಬೈ ಹತ್ತತ್ರನೇ ಬಂದಿದ್ದಾರೆ. ಬಿಕಾಸ್ ಅಲ್ಲಿ ಕನ್ನಡದವ್ರು ಸಿಗೋದೇ ಕಷ್ಟ, ಅಷ್ಟು ದೂರ ಬಂದಿದ್ದಾರೆ. ವಾಪಸ್ ಹೋಗಬೇಕು, ಯಾರೂ ಕೂಡ ಗಾಡಿ ನಿಲ್ಲಿಸ್ತಾ ಇಲ್ಲ. ಅಪ್ಪುವಿಂದ ಫೋನ್ ಮಾಡೋಕ್ಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಗೌರಿ ಹೋಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ಸವಿ ಅಪ್ಪಂಗೂ ಕಾಲ್ ಮಾಡ್ತಾಳೆ. ಬಟ್ ಸವಿ ಅಪ್ಪ ಅಂತೂ ನೀನು ಬರಲೇಬೇಡ, ಏನು ಮಾಡಿದ್ಯೋ ತಾಯಿ ಒಳ್ಳೇದೇ ಮಾಡಿದ್ಯಾ ಅಂತ ಹೇಳ್ತಿದ್ರ. ಜೊತೆಗೆ ನಿನ್ನನ್ನು ಎಲ್ಲ ಕೂಡ ಮರ್ತು ಬಿಡ್ತಾರೆ, ಆಲ್ರೆಡಿ ಮರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ. ನನ್ನ ಅಪ್ಪ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತು. ನಾನು ಇಲ್ಲ ಅಂದರೆ ಆಲ್ರೆಡಿ ನನ್ನ ಅಣ್ಣ ಅಜ್ಜ ಅಪ್ಪ ಎಲ್ಲ ಕೂಡ ಕಾತರದಿಂದ ನನ್ನನ್ನು ಹುಡುಕ್ತಿರ್ತಾರೆ. ನಾನು ಮನೆಗೆ ಹೋಗಲೇಬೇಕು ಅಂತ ಅನ್ಕೋತಾಳೆ. ಬಟ್ ಅಷ್ಟರಲ್ಲಿ ಮತ್ತೆ ಸವಿ ಹುಚ್ಚಾಟ ಜಾಸ್ತಿ ಆಗುತ್ತೆ. ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಳ್ತಿದ್ದಾಳೆ. ಜೊತೆಗೆ ಅಲ್ಲಿ ಅಪ್ಪ ಖಂಡಿತ ಗೌರಿ ನಿಂತು ಎಲ್ಲ ಮದುವೆ ಮಾಡೋಕೆ ಏರ್ಪಾಡು ಮಾಡ್ತಿದ್ದಾಳೆ. ನಿನ್ನ ಮಾಣಿಕ್ಯ ಮದುವೆ ಆಗ್ತಿದೆ, ಏನು ಯೋಚನೆ ಮಾಡಬೇಡ ಮಗಳ, ಎಲ್ಲ ಕೂಡ ಒಳ್ಳೇದಾಗ್ತಿದೆ ಅಂತ ಅವಳಿಗೆ ಸಮಾಧಾನ ಮಾಡ್ತಾರೆ. ಈ ಒಂದು ಸಮಾಧಾನದ ಮಾತುಗಳು ಅಲ್ಲಿ ಗೌರಿಗೆ ಕೇಳಿಸುತ್ತೆ. ಗೌರಿಗೆ ಕೇಳಿಸಿದ್ದೆ ತಡ ಇಲ್ಲ, ನನ್ನ ಮನೆಗೆ ಹೋಗೋದೇ ಬೇಡ
ಅಂತ ಡಿಸೈಡ್ ಮಾಡ್ಕೊತಿದ್ದಾಳೆ. ಬಿಕಾಸ್ ಅಲ್ಲಿ ಅವಳು ತುಂಬ ಫೋನ್ಗೆ ಟ್ರೈ ಮಾಡ್ತಾಳೆ ಅದಕ್ಕೂ ಮೊದಲು ಅಪ್ಪನಿಗೆ ಮತ್ತು ತಾತಂಗೆ. ಬಟ್ ತಾತ ಅನ್ಕಾನ್ಷಿಯಸ್ ಇಲ್ಲ, ಹಾಗಾಗಿ ಫೋನ್ ಪಿಕ್ ಮಾಡ್ತಿಲ್ಲ. ಈ ಕಡೆ ಅಪ್ಪ ನೀರಿಗೆ ಬಿದ್ದಿದ್ದಾರೆ, ಹಾಗಾಗಿ ಫೋನ್ ರೀಚ್ ಆಗ್ತಿಲ್ಲ. ಬಟ್ ಅಣ್ಣನ ಫೋನ್ ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಹಾಗಾಗಿ ಮಾವಂಗೆ ಕಾಲ್ ಮಾಡಿದ್ರೆ ಮಾವ ಈ ರೀತಿ ಮಾತಾಡ್ತಾರೆ. ಜೊತೆಗೆ ಅಲ್ಲಿ ಸವಿ ಪರಿಸ್ಥಿತಿ ಎಲ್ಲವನ್ನ ಕೂಡ ನೋಡಿದ್ದೆ. ಇಲ್ಲ ನಾನು ಹೋಗೋದೇ ಬೇಡ, ನಾನು ಹೋಗದೇ ಇದ್ದರೆ ಮದುವೆ ಆಗಿ ಎಲ್ಲ ಸರಿ ಹೋಗುತ್ತೆ ಅನಿಸುತ್ತೆ, ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ತುಂಬ ದೊಡ್ಡ ಮನಸ್ಸಿನ ಹುಡುಗಿಯಾಗಿ ಯೋಚನೆ ಮಾಡ್ತಿದ್ದಾಳೆ. ಬಟ್ ಅದ್ರ ನಡುವೆ ಈ ಕಡೆ ಅಪ್ಪು ಒಂದು ಪೆಟ್ಟಿ ಅಂಗಡಿ ಇರುತ್ತೆ, ಅಲ್ಲಿ ಹೋಗಿದ್ದಾರೆ. ಕನ್ನಡದವರೇ ಸಿಕ್ಕಿದ್ದಾರೆ, ತುಂಬ ಒಳ್ಳೆ ಹೆಣ್ಮಗಳು ಆಕೆ. ಜೊತೆಗೆ ಅವರಿಂದಾನೇ ಅವನು ಫೋನ್ ತೊಗೊಂಡು ಗೌರಿಗೆ ಕೊಟ್ಟಿರೋದು, ಹಾಗಾಗಿ ಗೌರಿ ಮಾತಾಡ್ತಿರೋದು. ನಂತರ ಇವತ್ತು ಯಾವ ಯುಗಾದಿ ಹಬ್ಬ ಅಂತ ಗೊತ್ತಾಗುತ್ತೆ. ಅಯ್ಯೋ ಮನೇಲಿ ಇದ್ದಿದ್ರೆ ನಮ್ಮಮ್ಮ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ರು ಅಂದಾಗ ಆ ಹುಡುಗಿ ಮನೇಲಿ ಅಂದಾಗ ಅವ್ರ ಮನೇಲೂ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಆದರೆ ಏನು ಮಾಡೋದು, ಮಗಳೇ ಕಾಣಿಸ್ತಿಲ್ಲ ಅಲ್ವಾ, ಖುಷಿ ಎಲ್ಲಿರುತ್ತೆ. ಇವತ್ತು ಹಬ್ಬದ ದಿನಾನೇ ಆಕೆನ ಕರ್ಕೊಂಡೋಗಿ ಸೀರಿಸ್ಬಿಡ್ಬೇಕು ಅಕ್ಕ ಅಂತ ಹೇಳ್ತಾರೆ. ಜೊತೆಗೆ ಆಕೆ ಬಟ್ಟೆ ತುಂಬಾ ರಕ್ತದಿಂದ ಕಲೆ ಆಗಿದೆ. ಹಬ್ಬದ ದಿನ ಆ ಬಟ್ಟೆ ಇಕ್ಕೊಳ್ಳೋದು ಹೇಗಕ್ಕ, ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಬಟ್ಟೆ ಇದ್ದರೆ ಕೊಡ್ತೀರಾ ಅಂದಾಗ, ನೋಡುವ ತಮ್ಮ ನೀನು ತುಂಬಾ ಒಳ್ಳೆಯವನು, ನಿನ್ನಂಥ ಹುಡುಗ ಸಿಗೋಕೆ ಪುಣ್ಯ ಮಾಡಬೇಕು. ನೀನು ನನ್ನ ಅಕ್ಕ ಅಂತ ಕರೀತಿದ್ಯಾ, ನಾನು ನಿನ್ನ ತಮ್ಮ ಅಂತ ಕರೀತಿದ್ದೀನಿ, ಇಲ್ಲ ಅಂತ ಹೇಗೆ ಹೇಳಿ. ಜೊತೆಗೆ ಆ ಹುಡುಗಿ ನೋಡಿದ್ರೆ ನನಗೂ ಅನುಕಂಪ ಬರುತ್ತೆ, ಹೊಟ್ಟೆ ಉರಿತಿದೆ. ಆದರೆ ಏನು ಮಾಡಲಿ ಅಂತ ಒಳ್ಳೆ ಬಟ್ಟೆ ಇಲ್ಲ, ಇರೋದ್ರಲ್ಲೇ ಒಂದು ಒಳ್ಳೆ ಬಟ್ಟೆನ ಕೊಡ್ತೀನಿ ಆಯಿತಾ ಅಂತ ಹೇಳ್ತಾರೆ. ಖಂಡಿತ ಅಕ್ಕ, ಯಾವುದೋ ಒಂದು ಕೊಟ್ಟರೆ ಸಾಕು, ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಫೈನಲಿ ಬಟ್ಟೆ ತಂದು ಕೊಡ್ತಾರೆ. ನಂತರ ಈ ಕಡೆ ಗೌರಿಗೆ ಹೋಗಿ ರಕ್ತದ ಬಟ್ಟೆ ಬೇಡ, ಬಟ್ಟೆ ಚೇಂಜ್ ಮಾಡಿ ಬಾಮ್ಮ ಅಂತ ಹೇಳಿ ಬಟ್ಟೆ ಕೊಟ್ಟು ಕಳಿಸಿದ್ರೆ ಈ ಕಡೆ ಗೌರಿ ರೂಮ್ಗೆ ಹೋದವಳೆ, ಹಾಗೆ ವಾಪಸ್ ಬರೋದೇ ಇಲ್ಲ. ಈ ಕಡೆ ಒಂದು ಕ್ಷಣ ಹೋಗಿ ಬರ್ತೀನಿ ಅಂತ ಅಪ್ಪು ಹೋಗಿ ವಾಪಸ್ ಬರಬೇಕು. ಬಟ್ ಆಲ್ರೆಡಿ ಇಲ್ಲಿ ಗೌರಿ ಕಾಣಿಸ್ತಿಲ್ಲ. ಈ ಕಡೆ ಎಲ್ಲಿ ಹೋದ್ಲು ಗೌರಿ ಅಂದಾಗ, ಇಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕೆ ಹೋದ್ಲಪ್ಪ ರೂಮ್ಗೆ ಅಂತ ಹೇಳ್ತಾರೆ. ಬಟ್ ಗೌರಿ ಎಸ್ಕೇಪ್ ಆಗಿದ್ದಾಳೆ. ಬಿಕಾಸ್ ಇಲ್ಲಿ ಅಪ್ಪು ಇದ್ರೆ ನನ್ನನ್ನು ಮನೆಗೆ ಸೇರಿಸ್ತಾರೆ. ಇಲ್ಲ ಬೇಡ, ನಾನು ಮನೆಗೆ ಹೋಗೋದೇ ಬೇಡ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದೇ ಬೇಡ, ಯಾಕೆ ನನ್ನಿಂದ ತೊಂದರೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಗೌರಿ ತಪ್ಪಿಸ್ಕೋತಾಳೆ. ಬಟ್ ಅಪ್ಪು ಬಿಡಬೇಕಲ್ಲ, ಗೌರಿ ಎಲ್ಲೇ ಇದ್ರೂ ಹುಡುಕಿ ಮತ್ತೆ ಕರ್ಕೊಂಡು ಬಂದು ಸಮಾಧಾನ ಹೇಳ್ತಾರೆ, ಮನೆಗೆ ಸೇರಿಸ್ತೀನಿ ಅಂತ ಹೇಳಿ ಧೈರ್ಯ ತುಂಬ್ತಾರೆ. ಬಟ್ ಆಲ್ರೆಡಿ ಅಲ್ಲಿ ಶರಣ ಹೇಗಾದರೂ ಮಾಡಿ ಎರಡು ಫ್ಯಾಮಿಲಿ ನಡುವೆ ತಂದಾಗಬೇಕು ಅಂತ ಅಲ್ಲಿ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಜೊತೆಯಲ್ಲಿ ಓಡೋಗಿದ್ದಾರೆ ಅಂತ ಗುಲ್ಲೆಬ್ಸೋದಂತೂ ಶತಸಿದ್ಧ ಅಂತ ಅನ್ನಿಸ್ತದ. ಜೊತೆಗೆ ಅಲ್ಲಿ ಪೊಲೀಸವ್ರು ಕೂಡ ಬಂದಿದ್ದಾರೆ. ಅಲ್ಲಿ ಅಪ್ಪ ಕೂಡ ಹುಡುಕಿದ್ರೆ ಸಿಗ್ತಿಲ್ಲ. ಫೈನಲಿ ಗೌರಿ ಅಲ್ಲಿದ್ದರೆ ತಾನೇ ಸಿಗೋದಕ್ಕೆ. ಹಾಗಾದರೆ ಗೌರಿ ಎಲ್ಲಿ ಹೇಗೆ ಹುಡುಕ್ತಾರೆ. ಜೊತೆಗೆ ಈ ಕಡೆ ಮಂಗಳಮ್ಮ ಅಂತೂ ತನ್ನ ಮಗ ಮುಂಬೈಗೆ ಹೋಗಿದ್ದಾನೆ ಅಂತ ಅನ್ಕೋತಿದ್ದಾರೆ. ಬಟ್ ದಾರಿ ಮಧ್ಯದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಪ್ರಜ್ಞೆ ಕೂಡ ಅವ್ರಿಗಿಲ್ಲ. ಫೈನಲಿ ಇಲ್ಲಿ ಶರಣನೇ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈ ರೀತಿಯೆಲ್ಲ ಮಾಡಿದ್ರು ಕೂಡ ಶರಣನೇ ಈ ಒಂದು ಎರಡು ಫ್ಯಾಮಿಲಿಗಳ ನಡುವೆ ಜಗಳ ಬರಬೇಕು, ಇಬ್ಬರು ದೂರ ಆಗಬೇಕು ಅಂತ ಗುಲ್ಲೆಬ್ಸಿದ್ರು ಕೂಡ ಅವನು ಮಾಡಿದ ಗಾಸಿಪ್ಪೆ ಇವರಿಬ್ಬರು ಒಂದಾಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದು ಶತಸಿದ್ಧವಾದ ಮಾತು. ಫೈನಲಿ ಇದೇನೇನು ಆಗ್ತಿದೋ ಎಲ್ಲವೂ ಕೂಡ ಅಪ್ಪು ಮತ್ತು ಗೌರಿಯ ಮದುವೆಗೋಸ್ಕರನೇ ಇದೆಲ್ಲವೂ ಕೂಡ ನಡೀತಿದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು. ಈ ಕಡೆ ಅಣ್ಣ ಸವಿನ ಮದುವೆ ಆಗೋಕೆ ಒಪ್ಕೋತಾರ, ಅಥವಾ ಗೌರಿಗೋಸ್ಕರ ಅಣ್ಣ ಸವಿ ಜೊತೆ ಎಂಗೇಜ್ಮೆಂಟ್ ಆಗ್ತಾರ, ಅಥವಾ ಮದುವೆ ಆಗೋಕ್ಕೂ ಮುನ್ನ ತಾನು ಯಾರಾದ್ರೂ ಇಷ್ಟಪಟ್ಟದವ್ರನ್ನ ಮದುವೆ ಆಗಿ ಕರ್ಕೊಂಡು ಬಂದು ಕತೆಗೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗತ್ತಾ. ಜೊತೆಗೆ ಇಲ್ಲಿ ಗೌರಿ ಅಮ್ಮ ಇನ್ನೂ ಕೂಡ ಬದುಕಿದಾರ, ಬಿಕಾಸ್ ಅವರು ಲಾಯರ್ ಆಗಿದ್ದಾರೆ. ಹಾಗಾಗಿ ಗೌರಿ ಅಮ್ಮ ಬದುಕಿರೋ ಸಾಧ್ಯತೆ ಸಾಕಷ್ಟಿದೆ. ಫೈನಲಿ ಇಲ್ಲಿ ಗೌರಿ ಅಪ್ಪು ಮನೆಗೆ ಮದುವೆ ಆಗಿ ಇಷ್ಟು ಬೇಗ ಹೋಗ್ತಾರಾ, ಅಥವಾ ಇನ್ನು ಯಾವ ರೀತಿಯಾದರೂ ಕತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೊಳುತ್ತಾ, ಏನಾಗಬಹುದು, ಏನಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.